ಗಮನವಿಟ್ಟು ಕೇಳಿ, ಈ ಶ್ಲೋಕ ಭಗವದ್ಗೀತೆಯ ಟರ್ನಿಂಗ್ ಪಾಯಿಂಟ್. ಈ ಜಗತ್ತಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಎಲ್ಲರಿಗೂ ಕೂಡ ಗೊಂದಲಗಳು ಬರ್ತಾನೆ ಇರ್ತವೆ. ಈ ಗೊಂದಲಗಳು, ಕನ್ಫ್ಯೂಷನ್ಸ್ ಹೇಗೆ ಅಂತ ಅಂದರೆ, ಯಾರೂ ಕೂಡ ಉರಿಯನ್ನು ಹೊತ್ತಿಸ್ದೇ ಹೇಗೋ ಒಂದು ಅದರ ಪಾಡಿಗೆ ಅದು ಹತ್ಕೊಂಡು ಪ್ರಜ್ವಲಿಸಿ ಉರಿಯೋ ಕಾಡ್ಗಿಚ್ಚಿನಂತೆ ಈ ಗೊಂದಲಗಳು. ಹೇಗೆ ಯಾರಿಗೂ ಕೂಡ ಈ ಕಾಡ್ಗಿಚ್ಚು ಬೆಂಕಿ ಬೇಡ, ಆದರೂ ಕೂಡ ಹೊತ್ಕೊಂಡಿರುತ್ತೆ, ಅದೇ ರೀತಿಯಲ್ಲಿ ಈ ಗೊಂದಲಗಳು ಯಾರಿಗೂ ಬೇಡ, ಕನ್ಫ್ಯೂಷನ್ಸ್, ಆದರೂ ಕೂಡ ನಮ್ಮ ಹೆಜ್ಜೆ ಹೆಜ್ಜೆಗೂ ಬರ್ತಾನೆ ಇರುತ್ತೆ. ಆ ರೀತಿಯ ಕನ್ಫ್ಯೂಷನ್ಸ್, ಗೊಂದಲಗಳು ಬಂದಾಗ ನಮಗೆ ದಿಕ್ಕೇ ತೋಚೋದಿಲ್ಲ, ಡೈರೆಕ್ಷನ್ ಲೆಸ್ ಆಗಿರ್ತೀವಿ. ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಗೊಂದಲದಲ್ಲಿರೋ ಅರ್ಜುನ ಮಾಡಿ ನಮಗೆ ತೋರಿಸ್ತಾ ಇದ್ದಾನೆ. ಅರ್ಜುನ ಹೇಳ್ತಾ ಇದ್ದಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ. ಹಾಗಂದ್ರೆ ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನು ಕನ್ಫ್ಯೂಷನ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಯಾವುದು ನನ್ನ ಕರ್ತವ್ಯ ಅಂತ. ಇದರಿಂದ ನನ್ನ ಚಿತ್ತ, ಹೃದಯ ಎಲ್ಲ ದಿಗ್ಭ್ರಾಂತಗೊಂಡಿದೆ. ಹಾಗಾಗಿ ಯತ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಇಂಥ ಸ್ಥಿತಿನಲ್ಲಿ ನನಗೆ ಶ್ರೇಯಸ್ಕರವಾದದ್ದು ಯಾವುದು ಅಂತ ನನಗೇನೂ ತಿಳಿತಿಲ್ಲ. ಹಾಗಾಗಿ ನಾನು ನಿನಗೆ ಶರಣಾಗ್ತಾ ಇದ್ದೀನಿ, ನಾನು ನಿನ್ನ ಶಿಷ್ಯನಾಗ್ತಾ ಇದ್ದೀನಿ, ನೀನು ನನಗೆ ಯಾವುದು ಉತ್ತಮ ಅನ್ನೋದನ್ನು ಗೈಡ್ ಮಾಡು ಕೃಷ್ಣ ಅಂತ ಹೇಳ್ತಿದ್ದಾನೆ. ಇಲ್ಲಿ ತನಕ ನೋಡಿದ್ರೆ ಮಹಾನ್ ಪರಾಕ್ರಮಿಯಾದ ಅರ್ಜುನ ನಾನು ಯಾಕೆ ಯುದ್ಧ ಮಾಡಬಾರ್ದು ಅಂತ 1000 ಕಾರಣಗಳನ್ನ ಕೃಷ್ಣನಿಗೆ ಕೊಟ್ಟ. ಆದರೆ ಯುದ್ಧ ಮಾಡಬಾರ್ದು ಅಂತಲೇ ಕರೆಕ್ಟಾಗಿ ಡಿಸೈಡ್ ಮಾಡ್ತಾ ಇದ್ದಾನ? ಅದೂ ಇಲ್ಲ. ಫುಲ್ಲಿ ಕನ್ಫ್ಯೂಷನಿಂದ, ಡೈರೆಕ್ಷನ್ ಲೆಸ್, ಯಾವ ದಿಕ್ಕು ತೋಚದೇ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಈ ಫ್ರೆಂಡ್ಸ್ ಮಧ್ಯೆ ಇರೋ ಟಾಕ್ನ ನಿಲ್ಲಿಸ್ಬಿಟ್ಟು ನಾನೀಗ ಗಂಭೀರವಾದ ಮಾತುಕತೆ ನಿನ್ನ ಜೊತೆ ಆಡಬೇಕು. ಹಾಗಾಗಿ ನಾನು ನಿನಗೆ ಶರಣಾಗ್ತಿದ್ದೀನಿ ಕೃಷ್ಣ, ನೀನೇ ಪರಮ ಗುರು. ನಾವು ಹೇಳ್ತೀವಲ್ಲ, ಕೃಷ್ಣಂ ವಂದೇ ಜಗದ್ಗುರು. ಹಾಗಾಗಿ ನನಗೆ ಶ್ರೇಯಸ್ಕರವಾದದ್ದು ಯಾವುದು ಅಂತ ನಿನಗೆ ಗೊತ್ತು, ನೀನು ಪರಮಗುರು, ನನಗೆ ಅದನ್ನು ಬೋಧಿಸು, ನಾನು ನಿನಗೆ ಶರಣಾಗತನಾದ ಆತ್ಮ ಅಂತ. ಈ ಶ್ಲೋಕದಿಂದ ಇನ್ನೂ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಕಲಿಯೋದಿದೆ, ಮುಂದಿನ ವಿಡಿಯೋದಲ್ಲಿ ಕಲಿಯೋಣ. ಹರೇ ಕೃಷ್ಣ.